ಲೋಕಸಮರ ಹತ್ರ ಆಗ್ತಾ ಇದ್ದ ಹಾಗೆ ತುಮಕೂರು ಲೋಕಸಭಾ ಕ್ಷೇತ್ರ ರಣರಣ ಅಂತ ಇದೆ. ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂತಹ ಕುತೂಹಲ ಒಂದು ಕಡೆ, ಮತ್ತೊಂದು ಕಡೆ ಒಂದಿಷ್ಟು ರಾಜಕೀಯ ಚಟುವಟಿಕೆಗಳು ಕೂಡ ಜೋರಾಗ್ತಾ ಇದೆ. ತುಮಕೂರಿನಲ್ಲಿ ಬಿಜೆಪಿಯ ಕಾರ್ಯಕರ್ತರಿಂದ ವಲಸೆ ಅಸ್ತ್ರವನ್ನು ಪ್ರಯೋಗಿಸಲಾಗಿದೆ. ಸೋಮಣ್ಣ ಅವರಿಗೆ ಟಿಕೆಟ್ ಕೊಡದಂತೆ 4 ತಾಲೂಕಿನ ಬಿಜೆಪಿ ಕಾರ್ಯಕರ್ತರಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ಚಿಕ್ಕನಾಯಕನಹಳ್ಳಿ, ಗುಬ್ಬಿ, ತಿಪಟೂರು, ತುರುವೇಕೆರೆ ಕಾರ್ಯಕರ್ತರಿಂದ ವಿರೋಧ. ಸೋಮಣ್ಣ ಬದಲು ಸ್ಥಳೀಯ ನಾಯಕ ಮಾಧುಸ್ವಾಮಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಒತ್ತಾಯ ಕೇಳಿ ಬರ್ತಾ ಇದೆ. ವಲಸೆ ಬರುವ ಸೋಮಣ್ಣ ಅವರಿಗೆ ಟಿಕೆಟ್ ಕೊಟ್ರೆ ಬಿಜೆಪಿಗೆ ಅಲ್ಲಿ ಸೋಲಾಗುತ್ತೆ ಅನ್ನುವಂತಹ ಮಾತುಗಳನ್ನು ಆಡ್ತಿದ್ದಾರೆ. ಸೋಮಣ್ಣ ಬಂದ್ರೆ ತುಮಕೂರು ಜಿಲ್ಲೆಯ ಜನ ವನವಾಸ ಬೀಳಬೇಕಾಗುತ್ತೆ, ಸ್ಥಳೀಯ ನಾಯಕ ಮಾಧುಸ್ವಾಮಿಗೆ ಟಿಕೆಟ್ ಕೊಡಬೇಕು ಎಂಬ ಒತ್ತಾಯ ಜೋರಾಗಿದೆ. ಬಿಜೆಪಿಯ ಕಾರ್ಯಕರ್ತರಿಂದ ಗೋ ಬ್ಯಾಕ್ ಸೋಮಣ್ಣ ಘೋಷಣೆ ಕೂಡ ಮೊಳಗಿರುವಂತಹದ್ದು. ನೋಡಿ, ಹಾಲಿ ಸಂಸದರಾಗಿರುವಂತಹ GS ಬಸವರಾಜ್ ಅವರು ಈ ಬಾರಿ ಸ್ಪರ್ಧೆ ಮಾಡ್ತಾ ಇಲ್ಲ ವಯಸ್ಸಿನ ಕಾರಣಕ್ಕೆ. ಹಾಗಾದ್ರೆ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂತಹ ಕುತೂಹಲ ಇದೆ. ಒಂದು ಕಡೆ ವಿ ಸೋಮಣ್ಣ, ಮತ್ತೊಂದು ಕಡೆ ಮಾಧುಸ್ವಾಮಿ ಅವರು. 23ರ ಚುನಾವಣೆಯಲ್ಲಿ ಮಾಧುಸ್ವಾಮಿ ಅವರು ಸೋತಿದ್ದಾರೆ, ವಿ ಸೋಮಣ್ಣನವರು ಸೋತಿದ್ದಾರೆ. ಹೈಕಮಾಂಡ್ ಈ ಬಾರಿ ವಿ ಸೋಮಣ್ಣನವರಿಗೆ ಬಹುತೇಕ ಟಿಕೆಟ್ ಅನ್ನು ಕೊಡಬಹುದು ತುಮಕೂರಿನಿಂದ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಈ ಬೆನ್ನಲ್ಲೇ ತುಮಕೂರಿನ ಬಿಜೆಪಿಯಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ. ಗೋ ಬ್ಯಾಕ್ ಸೋಮಣ್ಣ ಘೋಷಣೆಯನ್ನು ಕೂಗುವ ಮೂಲಕ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಮೂಲ ಬಿಜೆಪಿಗರು. ದಯವಿಟ್ಟು ಈ ತುಮಕೂರು ಕ್ಷೇತ್ರಕ್ಕೆ ಅವರು ಬರ್ಕೊಡ್ದು. ತುಮಕೂರು ಕ್ಷೇತ್ರದಲ್ಲಿ ಅವರಿಗೆ ಯಾವುದೇ ಅಸ್ತಿತ್ವ ಇಲ್ಲ, ಅವರು ಚುನಾವಣೆಯನ್ನು ಇಲ್ಲಿ ಗೆಲ್ಲೋದಕ್ಕಾಗೋದಿಲ್ಲ. ಅವ್ರಿಗೂ ಈ ತುಮಕೂರು ಕ್ಷೇತ್ರಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಒಂದ್ಸಾರಿ ಅಚಾನಕ್ಕಾಗಿ ಅವರೊಂದು ಉಸ್ತುವಾರಿ ಸಚಿವರಾಗಿದ್ರು. JC ಮಾಧುಸ್ವಾಮಿ ಅವರಿಗೆ ಭಾರತೀಯ ಜನತಾ ಪಕ್ಷದಿಂದ ಲೋಕಸಭಾ ಚುನಾವಣೆಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥ ವಿಚಾರದಿಂದ ಅಭಿಮಾನಿಗಳು ಮತ್ತು ಭಾರತೀಯ ಜನತಾ ಪಕ್ಷದ ತುಮಕೂರು ಜಿಲ್ಲೆಯ ಮೂಲೆಯ ಸಹಸ್ರಾರು ಅಭಿಮಾನಿಗಳು ಇಲ್ಲಿ ಸೇರಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಮಾಧುಸ್ವಾಮಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಮ್ಮ ಜಿಲ್ಲೆಯವ್ರದೆಲ್ಲ ಒಂದೇ ಉದ್ದೇಶ. ಒಂದು, ನಮ್ಮ ಜಿಲ್ಲೆಯವ್ರಿಗೆ ಟಿಕೆಟ್ ಕೊಡಿ ಅನ್ನೋದು ಒಂದೇ ಕಾರಣ. ಎರಡನೇದು ಮಾಧುಸ್ವಾಮಿ ಅವರಿಗೆ ಕೊಡಿ ಅಂತ. ದಯವಿಟ್ಟು ನಾವು ಸೋಮಣ್ಣವ್ರಿಗೆ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡೋದೇನು ಅಂದರೆ, ಅವರು 3-4 ಸರಿ MLA ಆಗಿದ್ದಾರೆ. ತುಂಬ ನಮ್ಮ ಜಿಲ್ಲೆಗೆ ಬಂದು ಬೇರೆ ಜಿಲ್ಲೆಯವರು ಇಲ್ಲಿ ರಾಜಕಾರಣ ಮಾಡೋದ್ರಲ್ಲಿ ನಮ್ಮ ಜಿಲ್ಲೆ ಮಾರು ಹೋಗೋದು ತಪ್ಪಾಗುತ್ತೆ. ಅದೇ ರೀತಿ ನಮ್ಮ ಮಾಧುಸ್ವಾಮಿಗೆ ಯಾಕೆ ನಾವು ಇಷ್ಟೊಂದೆಲ್ಲ ಜನ ಒಪ್ಕೊಂತಿದ್ದೀವಿ ಅಂದರೆ, ಕಳೆದ ಬಾರಿ ಕೆನಲ್ ನೀರನ್ನು ಕುಣಿಗಲ್ಲಿ ತಗೊಂಡೋಗ್ಬೇಕು ಅಂತ ಎಲ್ಲ ಇಡೀ ಜಿಲ್ಲೆ ಲೀಡರ್ಗಳೆಲ್ಲ ಒಪ್ಕೊಂಡ್ರು. ಆದರೆ ಅವರು ಕ್ಯಾಬಿನೆಟ್ ಮಂತ್ರಿ ಆಗಿ ಅದನ್ನು ನಿಲ್ಲಿಸಿದ್ರು. ಎಲ್ಲ ಬೆಳವಣಿಗೆಗಳಿಂದ ಒಂದಂತೂ ಸ್ಪಷ್ಟವಾಗ್ತಾ ಇದೆ. ತುಮಕೂರಿನ ಬಿಜೆಪಿಯಲ್ಲಿ ಸಹಜವಾಗಿಯೇ ಟಿಕೆಟ್ಗಾಗಿ ದೊಡ್ಡ ಮಟ್ಟದ ಪೈಪೋಟಿ ಇದೆ, ತಿಕ್ಕಾಟ ಇದೆ, ಹಗ್ಗ ಜಗ್ಗಾಟ ಇದೆ ಅನ್ನೋದು ಎಲ್ಲ ಬೆಳವಣಿಗೆಗಳು ಎತ್ತಿ ತೋರಿಸ್ತಾ ಇರುವಂಥದ್ದು. ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೆ, ಯಾವ ಅಭ್ಯರ್ಥಿಯನ್ನು ಕಣಕ್ಕಿಳಿಸುತ್ತೆ, ಕುತೂಹಲ ಕಾರಣವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ತುಮಕೂರಿನಲ್ಲಿ ಗೋ ಬ್ಯಾಕ್ ಸೋಮಣ್ಣ ಅನ್ನುವಂತಹ ಅಭಿಯಾನ, ಪ್ರತಿಭಟನೆ ಜೋರಾಗಿರುವಂತಹದ್ದು, ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಈ ಟಿಕೆಟ್ ವಿಚಾರಕ್ಕೆ ತುಮಕೂರು ಬಿಜೆಪಿಯಲ್ಲಿ ಅಂತ ಹೇಳಿ ಮಂಜುನಾಥ್? ಎಸ್ ಪ್ರೇಮ್ ಕುಮಾರ್, ತುಮಕೂರು ಜಿಲ್ಲೆಯಲ್ಲಿ ವಿ ಸೋಮಣ್ಣ ಆಗಮಿಸ್ತಾ ಇರುವುದಕ್ಕೆ ಬಿಜೆಪಿ ವಲಯದಲ್ಲೇ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಇವತ್ತು ತುಮಕೂರು ಲೋಕಸಭಾ ವ್ಯಾಪ್ತಿಗೆ ಬರುವಂತಹ 8 ವಿಧಾನಸಭಾ ವ್ಯಾಪ್ತಿಯ ಪೈಕಿ 4 ವಿಧಾನಸಭಾ ವ್ಯಾಪ್ತಿಯ ಬಿಜೆಪಿ ಕಾರ್ಯಕರ್ತರೇ ಇವತ್ತು KB ಕ್ರಾಸ್ನಲ್ಲಿ ಸಮಾವೇಶಗೊಂಡು ವಿ ಸೋಮಣ್ಣಗೆ ಬಿಜೆಪಿಯಿಂದ ಟಿಕೆಟ್ ಕೊಡಬಾರದು ಎನ್ನುವಂತಹ ಧ್ವನಿ ಎತ್ತಿದ್ದಾರೆ. ವಿ ಸೋಮಣ್ಣ, ಗೋ ಬ್ಯಾಕ್ ವಿ ಸೋಮಣ್ಣ ಎನ್ನುವಂತಹ ಘೋಷಣೆಯನ್ನು ಕೂಡ ಕೂಗಿರುವಂತದ್ದು. ಸುಮಾರು 1 ಗಂಟೆಗಳ ಕಾಲ KB ಕ್ರಾಸ್ನಲ್ಲಿ ಸಮಾವೇಶಗೊಂಡು ಸುಮಾರು
500ಕ್ಕೂ ಹೆಚ್ಚು ಜನ ಕಾರ್ಯಕರ್ತರು ವಿ ಸೋಮಣ್ಣವರನ್ನು ವಿರೋಧಿಸ್ತಾ ಇರುವಂಥದ್ದು. ಯಾವುದೇ ಕಾರಣಕ್ಕೆ ವಿ ಸೋಮಣ್ಣವ್ರಿಗೆ ಟಿಕೆಟ್ ಕೊಡಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನು ಕೂಡ ಮಾಡಿದ್ರು. KB ಕ್ರಾಸ್ನ ಸರ್ಕಲ್ನಲ್ಲಿ ಸಮಾವೇಶಗೊಂಡು ಏನು ರಸ್ತೆ ತಡೆಯನ್ನು ಕೂಡ ಮಾಡಿರುವಂಥದ್ದು. ಅದರ ಜೊತೆಗೆ ಇಲ್ಲಿ ಸ್ಥಳೀಯವಾಗಿರುವಂತಹ ನಾಯಕರಾದಂತಹ ಮಾಧುಸ್ವಾಮಿ ಅವರಿಗೆ ಟಿಕೆಟ್ ಕೊಡಬೇಕು ಎನ್ನುವಂಥ ಒತ್ತಾಯ ಕೂಡ ಈ ಸಭೆಯಲ್ಲಿ ಆಗಿದೆ. ಹಾಗಾಗಿ ಮಾಧುಸ್ವಾಮಿಯವರ ಅಭಿಮಾನಿಯೊಬ್ಬ ಪೆಟ್ರೋಲ್ ಹಾಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಕೂಡ ಯತ್ನ ಮಾಡಿರುವಂಥದ್ದು ಘಟನೆ ನಡೆದಿರುವಂಥದ್ದು. ಅದರ ಜೊತೆಗೆ ಟೈರ್ಗೆ ಬೆಂಕಿ ಹಾಕಿ ಕೂಡ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರೇ ಸೋಮಣ್ಣ ವಿರೋಧ ಆಕ್ರೋಶ ಹೊರಹಾಕಿರುವಂಥದ್ದು. ವಿ ಸೋಮಣ್ಣ ಸ್ಥಳೀಯರಲ್ಲ, ಅವರು ವಲಸಿಗರು. ಸ್ಥಳೀಯ ನಾಯಕರೇ ಬೇಕಾದಷ್ಟು ಜನ ಇದ್ದಾರೆ. ಅದರಲ್ಲೂ ಕೂಡ JC ಮಾಧುಸ್ವಾಮಿ ಅವರು ಸಮರ್ಥ ನಾಯಕರು, ಅವರಿಗೆ ಟಿಕೆಟ್ ಕೊಡಬೇಕು ಎನ್ನುವಂಥ ಒತ್ತಾಯವನ್ನ ಏನು ಬಿಜೆಪಿ ಕಾರ್ಯಕರ್ತರೇ ಮಾಡಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಚಿಕ್ಕನಾಯಕನಹಳ್ಳಿ, ಗುಬ್ಬಿ, ತಿಪ್ಟೂರು ಮತ್ತು ತುರುವೇಕೆರೆ ಈ 4 ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರು ಮತ್ತು ಬಿಜೆಪಿ ಮುಖಂಡರೇ ಈ ಸಭೆಯಲ್ಲಿ ಭಾಗಿಯಾಗಿ ಈ ರೀತಿಯ ಒಂದು ಆಗ್ರಹವನ್ನ ಬಿಜೆಪಿ ಹೈಕಮಾಂಡ್ಗೆ ಮಾಡಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ವಿ ಸೋಮಣ್ಣಗೆ ಟಿಕೆಟ್ ಕೊಡಬಾರದು. ಒಂದು ವೇಳೆ ಟಿಕೆಟ್ ಕೊಟ್ಟಿದ್ದೇ ಹೋದಾದರೆ ಬಿಜೆಪಿ ಸೋಲು ಕಟ್ಟಿಟ್ಟ ಬುತ್ತಿ ಎನ್ನುವಂಥ ಸಂದೇಶವನ್ನು ಕೂಡ ಇಲ್ಲಿಯ ಬಿಜೆಪಿ ಕಾರ್ಯಕರ್ತರು ಹೈಕಮಾಂಡ್ಗೆ ರವಾನೆ ಮಾಡಿರುವಂಥದ್ದು. ಕಾರಣ ಇಷ್ಟೇ, ಈ 4 ತಾಲೂಕಿನ ಏನು JC ಮಾಧುಸ್ವಾಮಿ ಅವರ ಅಭಿಮಾನಿಗಳಿದ್ದಾರೆ, ಅವರ ಫಾಲೋವರ್ಸ್ ಇದ್ದಾರೆ, ಅವರು ಯಾವುದೇ ಕಾರಣಕ್ಕೂ ಕೂಡ ವಿ ಸೋಮಣ್ಣ ಅವರಿಗೆ ಸಪೋರ್ಟ್ ಮಾಡಲ್ಲ, ಆ ಮೂಲಕ ಬಿಜೆಪಿಯನ್ನ ಸೋಲಿಸ್ತೀವಿ ಎನ್ನುವಂತಹ ಪರೋಕ್ಷವಾದಂತಹ ಸಂದೇಶವನ್ನು ಕೂಡ ಬಿಜೆಪಿ ಕಾರ್ಯಕರ್ತರು ಇವತ್ತು ಹೊರಹಾಕಿರುವಂಥದ್ದು. ಪ್ರೇಮ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.